ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಲೈಫಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಮಧ್ಯರಾತ್ರಿ ಆಚೆ ಹೋಗ್ತಿರೋದು. ನಾನು ವರ್ಕ್ ಮಾಡೋದು ನೈಟ್ ಶಿಫ್ಟ್ ಅಲ್ಲೇ, ಬಟ್ ಈ ತರ ವೀಕೆಂಡ್ ಅಲ್ಲಿ ನಾನು ನೈಟ್ ಅಲ್ಲಿ ಆಚೆ ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ಫಸ್ಟ್ ಸ್ಟಾಪ್ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ. ಸುಮ್ಮನೆ ಏನಾದ್ರು ಟ್ರೈ ಮಾಡ್ಬೇಕಲ್ಲ ಅಂತ ವೆಜ್ ಪಫ್ ತಗೊಂಡ್ವಿ, ಬಟ್ ಡಬ್ಬಾ ತರ ಆಯ್ತು. ಅಗೇನ್ ಜರ್ನಿ ಕಂಟಿನ್ಯೂ ಆಯ್ತು. ಸೆಕೆಂಡ್ ಸ್ಟಾಪ್ ಎಲ್ಲಿ ಅಂದ್ರೆ ಮತ್ತೆ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲೇ. ಯಾಕಂದ್ರೆ ನಮ್ಮ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಸ್ವಲ್ಪ ಪಾಯಿಂಟ್ಸ್ ಇತ್ತು, ಅದನ್ನ ರಿಡೀಮ್ ಮಾಡಕ್ಕೆ. ಅಂಡ್ ನಮ್ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ತುಂಬಾನೇ ಟೈಮ್ ಇತ್ತು. ಆಲ್ಮೋಸ್ಟ್ ನಾವು ಒಂದು 40 to 50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀವಿ ಒನ್ ಸೈಡ್. ಮಧ್ಯರಾತ್ರಿ ಬೇರೆ ನಮ್ಗೆ ನಿಜವಾಗ್ಲೂ ಏನು ತಿನ್ಬೇಕಂತ ಅನ್ಸ್ತಿರ್ಲಿಲ್ಲ ಅಂತ ಅನ್ಕೊಂಡ್ಲೇಬೇಡಿ. ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯ್ತು. ಫಸ್ಟ್ ಸ್ನಿಕರ್ಸ್ ತಿಂದೆ, ಬೇರೆ ಐಟಮ್ಸ್ಗೆ ವೇಟ್ ಮಾಡ್ತಿದ್ವಿ. ಗ್ಯಾಪ್ ಅಲ್ಲಿ ಗೊತ್ತಾಯ್ತು ಇದು ಹೊಸ ಶೆಲ್ ಪೆಟ್ರೋಲ್ ಬಂಕ್ ಆಗಿದ್ರಿಂದ ಇಲ್ಲಿ ಯಾವ ವರ್ಕರ್ಸ್ ಆಗ್ಲಿ ಅಥವಾ ಯಾರಿಗೂ ರೆಸಿಪಿ ಏನಂತ ಗೊತ್ತಿಲ್ಲ. ಲಿಟ್ರಲಿ ಬುಕ್ ನೋಡ್ಕೊಂಡು ಎಲ್ಲ ಟ್ರೈ ಮಾಡ್ತಿದ್ರು. ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ನೆಲ್ಲ ರಿಡೀಮ್ ಮಾಡ್ಕೊಂಡ್ವಿ. ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ನ ತಗೊಂಡ್ವಿ. ಬಟ್ ನಿಜವಾಗ್ಲೂ ಏನು ತಿನ್ಬೇಕಂತ ಅನಿಸ್ತಿರ್ಲಿಲ್ಲ ಅಂತ ಅನ್ಕೊಂಡೆ ನಂದು ಐಸ್ ಕ್ರೀಮ್ ತಿಂದೆ. ದೆನ್ ಅಗೇನ್ ಸ್ವಲ್ಪ ಶೂಟ್ ಮಾಡಿದೆ. ಹೆಂಗ್ ಟೈಮ್ ಪಾಸ್ ಮಾಡೋದು ಅಂತ ನಿಜ ಅರ್ಥ ಆಗ್ತಿಲ್ಲ, ಬಟ್ ಇದು ಒಂಥರ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಒಂದು ಪೆಟ್ರೋಲ್ ಬಂಕಲ್ಲಿ ಈ ಥರ ಲೈಕ್ ಸ್ಟಿಕ್ಕಿ ನೋಟ್ಸ್ ಎಲ್ಲ ಬರೆದು ಹಾಕ್ತಾರೆ ಅಂತ, ಸಿನ್ಸ್ ಅದು ಸೆಲೆಕ್ಟ್ ಲೈಕ್ ಫುಡ್ ಆ ಥರ ರಿಲೇಟೆಡ್ ಏರಿಯಾ ಆಗಿರೋದ್ರಿಂದ ಹಾಕಿದ್ರು. ನನಗೂ ಚೆನ್ನಾಗಿ ಅನಿಸ್ತು ಅಲ್ಲಿರೋ ಕಾಮೆಂಟ್ಸ್ ಎಲ್ಲ ಓದಿ. ಎಷ್ಟು ಬೋರ್ ಆಗ್ತಿತ್ತು ಅಂದರೆ ಮೆನ್ಯೂ ಕೂಡ ಬಿಟ್ಟಿಲ್ಲ, ಅದನ್ನೇ 3 times ಓದಿದ್ದೀನಿ ಕುತ್ಕೊಂಡು. ನನಗೂ ಮಾಡೋಕ್ಕೇನು ಕೆಲಸಿರಲಿಲ್ಲ. ಓಕೆ, ಏನಾದರೂ ಮಾಡಬೇಕಲ್ಲ, ಒಂದು 3 hours ಹೆಂಗಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಒಂದೇ ಪೇಪರ್ ಇದ್ದಿದ್ದು, ಚಿಕ್ಕ ಪೇಪರ್. ಕೇಳಿದ್ವಿ ಅವನ್ನ, ಬಟ್ ಆವಾಗ ಅವೈಲಬಲ್ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇದೊಂದೇ ಲಾಸ್ಟ್ ಪೇಪರ್ ಮಿಕ್ಕಿತ್ತು, ಅದು ಲೈಕ್ ಸುಮ್ಮನೆ ಆ ಕಡೆ ಬಿದ್ದಿತ್ತು. ಅದನ್ನ ಎತ್ಕೊಂಡು ನಾನು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಅಗೇನ್ ಎಲ್ಲರೂ ಬರ್ದಿರೋದು ನೋಡಿ ನಂಗೂ ಏನಾದ್ರು ಬರೀಬೇಕು ಅಂತ ಅನಿಸ್ತು, ಬಟ್ ತಲೆಗೇನು ಬರಲಿಲ್ಲ. ಇನ್ನೊಬ್ರು ಯಾರೋ ಏನೋ ಹೇಳಿದ್ರು, ಅದನ್ನ ಬರ್ದೆ. ಐ ಆಮ್ ಶೋರ್ ಐ ಆಮ್ ಡೂಯಿಂಗ್ ಥಿಂಗ್ಸ್, ಐ ಆಮ್ ನಾಟ್ ಶೋರ್ ಹಾಗನ್ಸೋದಕ್ಕೆ ಅದು ಬರೆದು ಸ್ಟಿಕ್ ಮಾಡಿದೆ. ನೆಕ್ಸ್ಟ್ ನಿದ್ದೆ ಹೋಗ್ಬೇಕಂತ ಒಂದು ಕಾಫಿ ಕುಡಿದು ಫ್ರೀ ಸ್ಟೈಲ್ ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರ್ಯಾಂಡಮ್ ಬೀಟಲ್ಲಿ ಫ್ರೀ ಸ್ಟೈಲ್ ನಾನು ಎಷ್ಟೊಂದು ದಿನ ಆದ್ಮೇಲೆ ಟ್ರೈ ಮಾಡಿದ್ದು. ನೋಡೋಣ ಮುಂದೆ ಏನು ಮಾಡಬೇಕಿಲ್ಲ, ಯಾರನ್ನ ಆಮೇಲೆ ಮಾಡಿದ್ದು ನಾನು ಹೇಳಿ ಯಾರಿಗದು ಶುರು ಮಾಡ್ತೀನಿ ನಾನು ಬೇಗ. 3 AM ಸಂಡೇ, ನಾಳೆ ಆಯ್ತು ಮಂಡೇ, ಏನು ಮಾಡೋದಂತ ನಂಗೆ ಆಯ್ತು ಈಗ ಚಿಂತೆ ಬಿಟ್ಟು ನಾನು ಈಗ ಮುಂದೆ ಹೋಗುತ್ತಿರುವೆ. ಒಂದಲ್ಲ ಮಂದಿನ ಕರೆದು ಬರಕ್ಕೆ. ವಾಟ್ಸಾಪ್ ನನಗೆ ಆಗ್ತಿದೆ ನರ್ವಸ್, ಇದನ್ನೆಲ್ಲ ಇದು ಫೀವರ್ಸ್ ಗೊತ್ತಿಲ್ಲ ಹೇಗೆ ಶುರು ಮಾಡಿ. ಮೈ ಫಸ್ಟ್ ರ್ಯಾಂಕ್ ಮಾಡಿ ಯಾರು ಆಯಿತು ತುಂಬಾನೇ ಲಾಂಗ್ ಗ್ಯಾಪ್, ಬರ್ತೀನಿ ಕಮ್ ಬ್ಯಾಕ್ ಲೈಕ್ ಅಮ್ಮ ಬ್ಯಾಂಗರ್ ಮಗ ಬ್ಯಾಂಗರ್. ತಲೆ ಕೆಸ್ಕೋಬೇಡ, ಇನ್ನೂ ಟ್ರ್ಯಾಕ್ಸ್ ಬರ್ತಿದೆ, ನನಗೆ ನಾನು ನಿನ್ನ ತಿಳಿಸ್ತಿದೆ. ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಟ್ರ್ಯಾಕ್ ಬರ್ತಿದೆ. ಇದು ಕಂಟಿನ್ಯೂ ಪಾರ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನೆಕ್ಸ್ಟ್ ನಾವು ಟೈಮ್ ಆಯಿತು ಅಂತ ಹೊರಟಿದ್ವಿ. ನಮ್ಮ 20 minutes ಇತ್ತು ಅಷ್ಟೇ. ಓಕೆ, ಈಗ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಇದೇನಂದರೆ ಒಂದು ಮ್ಯಾರಥಾನ್ ಈವೆಂಟ್, ರನ್ ಫಾರ್ ರೈಟ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು.
ಆ್ಯಂಡ್ ಸ್ವಲ್ಪ ಶೂಟ್ ಮಾಡೋದಿತ್ತು. ಶೂಟ್ ಮುಗಿಸ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಒಂಥರ ಚೆನ್ನಾಗೇ ಇತ್ತು. ಲಾಸ್ಟ್ ಟೈಮ್ ನಾನು ಮ್ಯಾರಥಾನ್ ನೋಡಿದ್ದೆ ಯಾವಾಗಂದರೆ 6th ಸ್ಟ್ಯಾಂಡರ್ಡಲ್ಲಿ. ಅದಾದ್ಮೇಲೆ ಇವಾಗಲೇ ನಾನು ಟ್ರೈ ಮಾಡಿದ್ದು. ಬಟ್ ಜಾಸ್ತಿ ಹೊತ್ತು ಓಡೋಕ್ಕಾಗಲಿಲ್ಲ, ನಂಗೆ ಹುಷಾರಿರಲಿಲ್ಲ ಅಂತ. ಅದು ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿತ್ತು. ಇವತ್ತು ಬೇರೆ ಸಂಡೇ ಮಾರ್ನಿಂಗ್, ಅದು ಬೆಳಗ್ಗೆ ಮಸಾಲೆ ದೋಸೆ ತಿಂದಲೇ ಇರೋಕ್ಕೆ ಚಾನ್ಸೇ ಇಲ್ಲ. ನಾನು ಹೋಗಿದ್ದು ಬೆಂಗಳೂರು ಟಿಫನ್ ಸೆಂಟರ್, ಸಕ್ಕತ್ತಾಗಿತ್ತು ಮಾತ್ರ. ದಿಸ್ ವಾಸ್ ಮೈ ಮಚ್ ನೀಡೆಡ್ ಬ್ರೇಕ್. ತುಂಬಾ ಚೆನ್ನಾಗಿತ್ತು ನನ್ನ ದಿನ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಷ್ಟೇ, ಬಾಯ್.